ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವಯಸ್ಸಾದಂತೆ ನಮ್ಮ ಆರೋಗ್ಯದಲ್ಲಿ ಏರುಪೇರುಗಳು ಕಂಡುಬರುವುದು ಸರ್ವೇ ಸಾಮಾನ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ವಯಸ್ಸಲ್ಲದ ವಯಸ್ಸಲ್ಲಿ ಕಾಡುವ ಸಮಸ್ಯೆಗಳಲ್ಲಿ ಗಣನೀಯ ಏರಿಕೆ ಕಂಡು ಬರ್ತಾ ಇರೋದು ಆಘಾತಕಾರಿ ವಿಚಾರ. ನಾವು ಅದೆಷ್ಟೇ ಟೆಕ್ನಾಲಜಿ ವೈಸ್ ಮುಂದುವರೆದಿದ್ದೇವೆ ಅಂತ ಅನ್ಕೊಂಡಿದ್ರು ಕೂಡ ಆರೋಗ್ಯದ ವಿಚಾರದಲ್ಲಿ ಮುಗ್ಗರಿಸ್ತಿದ್ದೀವಿ ಅನ್ನೋದನ್ನ ಅಲ್ಲಗಳೆಯೋ ಹಾಗಿಲ್ಲ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಶ್ರವಣ ಆರೈಕೆ ಮತ್ತು ಕಿವುಡುತನಕ್ಕೆ ಪರಿಹಾರಗಳು. ಕಿವುಡುತನಕ್ಕೆ ಕಾರಣಗಳು ಹಲವಾರಿರುತ್ತೆ. ವಂಶ ಪಾರಂಪರ್ಯದಿಂದ ಹಿಡಿದು ಅಪಘಾತದವರೆಗಿನ 10 ಕಾರಣಗಳನ್ನ ಪಟ್ಟಿ ಮಾಡಬಹುದಾದ್ರೂ ಚಾಲೆಂಜಿಂಗ್ ಅನಿಸೋ ಕೆಲವೊಂದಿಷ್ಟು ಕೇಸ್ಗಳು ಕೂಡ ಇರುತ್ತೆ. ಜೊತೆಗೆ ಆಯಾ ವಯಸ್ಸಿನವರಲ್ಲಿ ಕಂಡುಬರುವಂತಹ ಈ ಸಮಸ್ಯೆ ಕಾಣಿಸ್ಕೊಂಡಾಗ ಅದಕ್ಕೆ ಸೂಕ್ತ ಪರಿಹಾರ ಏನು ಅನ್ನೋದನ್ನ ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಳೋದು ಅವಶ್ಯಕವಾಗಿರುತ್ತೆ. ಹಾಗಾದ್ರೆ ಚಿಕ್ಕ ಮಕ್ಕಳಲ್ಲಿ ಶ್ರವಣ ದೋಷ ಕಂಡು ಬಂದಾಗ ನಾವೇನ್ ಮಾಡಬೇಕು? ಕಿವುಡುತನ ಹುಟ್ಟಿನಿಂದ ಬಂದಾಗ ಪರಿಹಾರ ಅನ್ನೋದು ಸಾಧ್ಯವೇ? ಪರಿಹಾರ ಇದೆ ಅಂತಾದ್ರೆ ಅದು ಏನು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡೋಕೆ ನಾಯಕ್ ಹಿಯರಿಂಗ್ ಕೇರ್ ಕ್ಲಿನಿಕ್ನ ಸೀನಿಯರ್ ಆಡಿಯೋಲಜಿಸ್ಟ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರೋ MSG ನಾಯಕ್ ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಹಲೋ ಡಾಕ್ಟರ್, ವೆಲ್ಕಮ್. ಇನ್ನು ನೀವು ಸಹ ಕಾರ್ಯಕ್ರಮದಲ್ಲಿ ನೇರವಾಗಿ ಪಾಲ್ಗೊಳ್ಳಬಹುದು. ಕಿವುಡುತನಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಅಂತಾದಲ್ಲಿ ವೈದ್ಯರ ಜೊತೆ ನೇರವಾಗಿ ಮಾತುಕತೆಯನ್ನ ನಡೆಸಬಹುದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತುಕತೆಯನ್ನ ನಡೆಸಬಹುದು. ಎಸ್ ಡಾಕ್ಟರ್ ನಾಯಕ್, ಸಾಮಾನ್ಯವಾಗಿ ನಾವು ಈ ಪಂಚೇಂದ್ರಿಯಗಳ ವಿಷಯಕ್ಕೆ ಬಂದಾಗ ಕಣ್ಣು, ಮೂಗು, ಕಿವಿ, ಹಾಗೆ ನಾಲ್ಗೆ ಮತ್ತೆ ಚರ್ಮ, ಸೊ ಹೊರ ಜಗತ್ತಿಗೆ ನಮ್ಮನ್ನ ಕನೆಕ್ಟ್ ಮಾಡ್ಕೊಳ್ಳಕ್ಕೆ ಇರುವಂತಹ ಒಂದು ಫಂಡಮೆಂಟಲ್ ಮೀಡಿಯಾ ಅಂತ ಹೇಳ್ಬಹುದು. ಆದ್ರೆ ಕೆಲವೊಂದಷ್ಟು ಜನರಿಗೆ ಪಾಪ ಆ ಭಾಗ್ಯ ಕೂಡ ಇರೋದಿಲ್ಲ. ಯಾವಾಗ ಎಸ್ಪೆಷಲಿ ಈ ಕಿವುಡಿತನದ ಸಮಸ್ಯೆ ಅನ್ನೋದು ಕಾಣಿಸ್ಕೊಂಡಿರುತ್ತೆ, ದೊಡ್ಡವರಲ್ಲಿ ಸಾಮಾನ್ಯವಾಗಿ ಕಿವಿ ಕೇಳಿಸ್ತಾ ಇಲ್ಲ ಅನ್ನೋದನ್ನ ಅವರೇ ಬಾಯ್ಬಿಟ್ಟು ಹೇಳುವಂತಹ ಒಂದು ಜ್ಞಾನ ಅನ್ನೋದಿರುತ್ತೆ. ಆದ್ರೆ ಚಿಕ್ಕ ಮಕ್ಕಳಲ್ಲಿ ಅಥವಾ ಹುಟ್ಟಿನಿಂದ ಈ ಸಮಸ್ಯೆ ಬಂದ್ಬಿಡ್ತು ಅಂತಂದ್ರೆ ಅವ್ರಿಗೆ ಅದನ್ನು ಕಮ್ಯುನಿಕೇಟ್ ಮಾಡೋಕ್ ಕೂಡ ಗೊತ್ತಾಗೋದಿಲ್ಲ. ಅದ್ರನ್ನ ಅಂದ್ರೆ ಆ ಸಂದರ್ಭದಲ್ಲಿ ಈ ಕಿವುಡುತನ ಅನ್ನೋದನ್ನ ಯಾವ ಸ್ತರದಲ್ಲಿ ನೀವು ಗುರುತಿಸ್ತೀರಾ ಅಂತ? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನಮಗೆ ಗೊತ್ತಿರೋ ಹಾಗೆ ದೊಡ್ಡವರಾದ್ರೆ ಹೇಳ್ಬೋದು, ನನಗೆ ಟಿವಿ ಕೇಳಲ್ಲ, ಫೋನ್ ಕೇಳಲ್ಲ, ಇಲ್ಲ ನೀವು ಮಾತಾಡೋದು ಕೇಳಲ್ಲ ಅಂತ ಹೇಳ್ತೀವಿ. ಆದ್ರೆ ಸಣ್ಣ ಮಕ್ಕಳಲ್ಲಿ ಇದನ್ನು ಸುಲಭವಾಗಿ ಗುರುತಿಸ್ಲಿಕ್ಕೆ ಆಗದೆ ಹೋದ್ರೂ ಕೂಡ ಮನೆಯಲ್ಲಿ ಹಿರಿಯರು, ವಯಸ್ಸಾದ ಅಜ್ಜ ಅಜ್ಜಿಯರು ಮತ್ತೆ ಕೆಲವು ಮಂದಿ ಇದನ್ನ ಸುಲಭವಾಗಿ ಗುರುತಿಸಬಹುದು. ಹೇಗೆ ಅಂದ್ರೆ, ಈಗ ತಾನೇ ಹುಟ್ಟಿದ ಮಗು ಒಂದು ವೇಳೆ ದೊಡ್ಡ ಶಬ್ದಕ್ಕೆ ಬೆಚ್ಚ ಬೀಳದೆ ಹೋದ್ರೆ ಪೋಷಕರು ಎಚ್ಚರಗೊಳ್ಬೇಕು, ಅಲರ್ಟ್ ಆಗ್ಬೇಕಾಗುತ್ತೆ. ಯಾಕೆಂದ್ರೆ ಎಲ್ಲಾ ಮಕ್ಕಳು ಕೂಡ 3 ತಿಂಗಳವರೆಗೂ ಕೂಡ ಯಾವುದೇ ಆದ ದೊಡ್ಡ ಶಬ್ದಕ್ಕೆ ಬೆಚ್ಚ ಬೀಳಬೇಕು. ಕೈಕಾಲು ಒದರಾಡುತ್ತೆ ಮಗು, ಸಡನ್ ಆಗಿ ಬಾಗಿಲು ತಟ್ಕೋಬಹುದು, ಇಲ್ಲ ಪಾತ್ರೆ ಶಬ್ದಕ್ಕೆ ದಿಢೀರಂತ ಪಾತ್ರೆ ಬಿದ್ರೆ ಮಗು ಬೆಚ್ಚ ಬೀಳಬೇಕು. ಅದೇ ರೀತಿ ಮಗು ಬೆಳೀತಾ 1 ತಿಂಗಳು 2 ತಿಂಗಳು ಆಗುವಷ್ಟು ವಯಸ್ಸಲ್ಲಿ ತಂದೆ ತಾಯಿಯ ಧ್ವನಿಯನ್ನ ಗುರುತಿಸುತ್ತೆ. ತಂದೆ ಹಿಂದ್ಗಡೆ ಮಾತಾಡಿದ್ರೆ, ತಾಯಿ ಅಡುಗೆ ಮನೆಯಲ್ಲಿದ್ದು ಅಳ್ತಾ ಇದ್ರೆ ಮಗು, ತಾಯಿ ಮಾತಾಡಿದಾಗ ಮಗು ಶಾಂತವಾಗಬೇಕು. ಅದೇ ರೀತಿ ಮಾತು ಉಚ್ಚಾರಣೆನ ಮಗು ಅಳು ಧ್ವನಿನ ಮಾತಾಗಿ ಪರಿವರ್ತನೆ ಆಗೋ ಕಾಲ 3 ರಿಂದ 6 ತಿಂಗಳು. ಆ ಸಮಯದಲ್ಲಿ ನಾವು ಹೇಳಿದ್ದನ್ನೇ ಮಗು ತನಗೆ ಹೇಳಲಿಕ್ಕೆ ಗೊತ್ತಾಗದೆ ಹೋದ್ರು ಕಿವಿ ಕೇಳಿಸೋದಾದ್ರೆ ಮಗು ಬಳಸುತ್ತೆ. ತಾತ, ಅಪ್ಪ, ಮಾಮ ಏನೋ ಒಂದು ಅವನಿಗೆ ಖುಷಿಗೆ, ಸಂತೋಷಕ್ಕೆ ಕೂಡ ಈ ಧ್ವನಿಯನ್ನ ಬಳಸಿ ಅದು ಕೊನೆಗೆ 1 ವರ್ಷ ವಯಸ್ಸು ತಲುಪುವಷ್ಟರಲ್ಲಿ ಮಗು ಮೊದಲ ಮಾತನ್ನ ಶುರು ಮಾಡುತ್ತೆ. ಅದಷ್ಟೇ ಅಲ್ಲದೆ 6 ತಿಂಗಳು ಮಗು ಹಿಂಭಾಗದಿಂದ ಕರೆದ್ರೆ, ಹಿಂಭಾಗದಿಂದ ಶಬ್ದ ಆದ್ರೆ, ಪಕ್ಕದಿಂದ ಶಬ್ದ ಆದ್ರೆ ಯಾವ ದಿಕ್ಕಿನಿಂದ ಬಂದಿದೆ ಅಂತ ಮಗು ಗುರುತಿಸುವಷ್ಟು ಸೂಕ್ಷ್ಮತೆ ಇರ್ತದೆ. ಮಗುನ ಶ್ರವಣ ಸಾಮರ್ಥ್ಯ ಬೆಳೆದಿರುತ್ತೆ. ಹಾಗೇನೆ 1 ವರ್ಷದ ಮಗು ತನ್ನ ಹೆಸರು ಹಿಡಿದು ಕರೆದ್ರೆ ಎಲ್ಲೇ ಕರೆದ್ರೂ ಕೂಡ ಮಗು ತಿರುಗಿ ನೋಡ್ಬೇಕು, ಅದಕ್ಕೆ ಸ್ಪಂದಿಸ್ಬೇಕು. ಹೀಗಾಗದೆ ಹೋದ್ರೆ ಮಗುಗೆ
ಸಮಸ್ಯೆ ಇದೆ ಅನ್ನೋದನ್ನ ಪೋಷಕರು ಮನಗಾಣಬೇಕಾಗತ್ತೆ. ಹಾಗೆ 2 ವರ್ಷದ ಮಗು ತಗೊಂಡ್ರೆ ನೀವು ಸುಮಾರು 200ರಿಂದ 250 ಪದಗಳನ್ನ ಉಚ್ಚಾರಣೆ ಮಾಡುವಂತ ಸಾಮರ್ಥ್ಯ ಪಡೆದಿರುತ್ತೆ. ಅಲ್ಲದೆ 2-3 ಪದಗಳನ್ನು ಜೋಡಿಸಿ ವಾಕ್ಯ ರಚನೆಯಲ್ಲೂ ಕೂಡ ಮಗು ಅಭಿವೃದ್ಧಿ ಆಗಿರಬೇಕು. ಇಲ್ಲ ಅಂದ್ರೆ ಪೋಷಕರು ಅಲರ್ಟ್ ಆಗಬೇಕಾಗುತ್ತೆ. ರೈಟ್ ಡಾಕ್ಟರ್, ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ. ಚನ್ನಕೇಶವ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಚನ್ನಕೇಶವ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಬಹುದು, ಡಾಕ್ಟರ್ ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಈಗ ನಮ್ಮ ಪಾಪುವಿನೇ ಒಂದು 2 ಇಯರ್ಸ್ ಆದಾಗ 1 ಇಯರ್ ಆದಾಗ ಕತ್ಮಿಲ್ಲ, ಮತ್ತೆ ಇದಾಯ್ತು, ಮತ್ತೆ ನಾರ್ಮಲ್ ಡೆವಲಪ್ ಆಗಿಲ್ಲ ಅಂತೇಳಿ ನಾವು ಕಂಡುಹಿಡಿದ್ವಿ ಈ ತರ ಹಿಂಗಾಗಿದೆ ಅಂತ. ಹೌದು, ಹೇಳಿ. ಸರ್, ಆಯುಷ್ ಮೈಸೂರು ಇದೆಯಲ್ಲ ಸರ್, ಹೌದು. ಅಲ್ಲೋಗಿ ತೋರಿಸಿ ಎಲ್ಲ ಇದ್ ಮಾಡಿದ್ವಿ. ಓಕೆ, ಇವರಿಗೆ ಈ ತರ ಲಾಸ್ ಇದೆ, ಇಯರಿಂಗ್ ಲಾಸ್ ಇದೆ, ನೀವು ಆದಷ್ಟು ಈಗ ಇಯರಿಂಗ್ ಯೂಸ್ ಮಾಡಿ ಇದ್ ಮಾಡಿ ಅಂತ ನಮ್ಗೆ ಸಜೆಷನ್ ಕೊಟ್ಟರು. ಈಗ ಎಷ್ಟು ಮಗು ವಯಸ್ಸು ಸರ್? ಈಗ 9 ಇಯರ್ಸ್ ಸರ್. ಈಗ ಮಗು ಮಾತಾಡುತ್ತಾ ಸರ್? ಈಗ ಮಾತಾಡ್ತಾ ಇಲ್ಲ. ಇಯರಿಂಗ್ ಎಕ್ಸ್ ಅದು ಅಷ್ಟೊಂದು ಎಫೆಕ್ಟ್ ಆಗಲ್ಲ ಅಂತ ಸಿವಿಯರ್ ಲಾಸ್ ಅಂತಂದ್ರಲ್ಲ. ಹೌದು, ಕಿವಿ ಹಿಂದೆ ಹಾಕೊಂಡಿರೋದು. ಹೌದು ಸರ್, ಅದಕ್ಕೆ ಸಿವಿಯರ್ ಲಾಸ್ ಅನ್ನೋದಕ್ಕೆ ನಾವೇನ್ ಮಾಡಿದ್ವಿ, ಕಾಕ್ಲಿಯರೇ ಮಾಡಿಸ್ಬಿಟ್ವಿ. ಕಾಕ್ಲಿಯರ್ ಮಾಡಿಸಿ ಈಗ ಅವನಿಗೆ ಥೆರಪಿ ಕೊಡಿಸ್ತಾ ಇದ್ದೀವಿ. ಸರಿ. ಈಗ ಥೆರಪಿ ಮಗುಗೆ ಸ್ವಲ್ಪ ಸ್ಟಾಪ್ ಆಗಿದೆ ಸರ್. ಈಗ ಸ್ವಲ್ಪ ಅವನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಈಗ ನಾರ್ಮಲ್ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಸ್ವಲ್ಪ ಎಲ್ಲ ಚಿಕ್ಕ ಚಿಕ್ಕ ಮಾತುಗಳೆಲ್ಲ ಮಾತಾಡ್ತಾನೆ. ಯಾವಾಗ್ಲಿಂದ ಥೆರಪಿ ಕೊಡ್ತಾ ಇದ್ದೀರಾ ಸರ್? 1 ವರ್ಷದಿಂದ ಕೊಡ್ತಾ ಇದ್ದೀವಿ ಸರ್. 1 ವರ್ಷದವರೆಗೂ ಥೆರಪಿ ಕೊಟ್ಟಿಲ್ಲ ನೀವು? ಸರ್, 1 ವರ್ಷದಿಂದ, ಈಗ ಆಪರೇಷನ್ ಆಗಿ ಹೋದ ವರ್ಷ, ಈಗ 1 ವರ್ಷದಿಂದ ಥೆರಪಿ. ನೀವು ಗುರ್ತು ಹಿಡಿದದ್ದು ಯಾವಾಗ? ಮಗು ತೊಂದರೆ ಇದೆ ಅಂತ ಹಿಡಿದಿದ್ದು, ಆ ಮಗು ತೊಂದರೆ ಇದೆ ಅಂತ ಗೊತ್ತಾಗಿದ್ದು 1.5 ವರ್ಷದಲ್ಲಿ. 1.5 ವರ್ಷದಿಂದ ನೀವು 8 ವರ್ಷದವರೆಗೂ ತುಂಬಾ ಟೈಮ್ ವೇಸ್ಟ್ ಮಾಡ್ಬಿಟ್ಟಿದ್ರ ಅಂತ ಅನ್ಸುತ್ತೆ. ಆ ಟೈಮಲ್ಲಿ ನೀವು ಸರಿಯಾಗಿ ಸೂಕ್ತವಾದ ಶ್ರವಣ ಉಪಕರಣ ಕೊಟ್ಟು ತರಬೇತಿ ಕೊಟ್ಟಿದ್ರೆ ಇಷ್ಟೊತ್ತು ಮಗು ಮಾತಾಡೋದನ್ನ ಕಲ್ತು ಶಾಲೆಗೆ ಹೋಗ್ಬೇಕಿತ್ತು, ಚೆನ್ನಾಗಿ ಅವನು ಓದ್ಬೇಕಿತ್ತು. 2ನೇ ಕ್ಲಾಸ್ನಲ್ಲಿ 3ನೇ ಕ್ಲಾಸ್ನಲ್ಲಿ ಓದ್ಬೇಕಿತ್ತು ಅವನು. ಹೌದು ಸರ್, ಅದು ನಿಜ. ಇವಾಗ ಸಮಸ್ಯೆ ಏನು ಹೇಳಿ ಸರ್? ಈಗ ಡಾಕ್ಟರ್ಸ್ ಅದೇ ಹೇಳಿದ್ರು, ಈ ತರ ಹಿಂಗಾಗಿದೆ ಹೀಗಿದೆ ಅಂತ ಹೇಳಿದ್ರು. ನಾವು ಓಕೆ, ಈಗ ಕಾಕ್ಲಿಯರ್ ಎಲ್ಲ ಮಾಡಿಸಿದೀವಿ, ಎಲ್ಲ ಇದಾಗಿದೆ. ಈಗ ಏನ್ ಮಾಡುದು ಅಂದ್ರೆ, ಈಗ ಅವರಿಗೆ ಸ್ವಲ್ಪ ಇರೆಗ್ಯುಲರ್ ಆಗಿದೆ, ಥೆರಪಿ ಇರೆಗ್ಯುಲರ್ ಆಗಿದೆ. ಎಲ್ಲಿರೋದು ತಾವು? ಸರ್, ಈ ಕಡೆ ಮಹಾಲಕ್ಷ್ಮಿ ಲೇಔಟ್ ಅಂತ, ಬೆಂಗಳೂರಿನಲ್ಲೇ ಇರೋದಲ್ವಾ? ಹೌದು ಸರ್. ಹೌದು ಸರ್. ಹೇಳಿ. ಸ್ವಲ್ಪ ಇರೆಗ್ಯುಲರ್ ಆಗಿದೆ. ನಾವು ಈ ಕಡೆ ಸ್ವಲ್ಪ ನಾವು ಹೊರಗಡೆ ಸ್ಟೇಟ್ ಅಲ್ಲಿ ಕೆಲಸ ಮಾಡೋದ್ರಿಂದ. ಈಗ 1 ವರ್ಷದಿಂದ ಎಷ್ಟು ಮಾತು ಕಲ್ತಿದೆ ಮಗು? ಸರ್, ಈಗ ಅಪ್ಪ ಅಮ್ಮ, ಈಗ ಮತ್ತೆ ಕೆಲವು ತಿಂಡಿ ತೀರ್ಥ ಪದಾರ್ಥಗಳೆಲ್ಲ ಮಾತಾಡೋದೆಲ್ಲ ಕಲ್ತಿದೆ. ನಿಮ್ ಪ್ರಶ್ನೆ ಏನು? ನನ್ನ ಪ್ರಶ್ನೆ, ಈಗ ಮತ್ತೆ 1 ವರ್ಷ ಆಗಿದೆಯಲ್ಲ, ನಾವು ಆ ಥೆರಪಿನ ಮತ್ತೆ ಚೇಂಜ್ ಮಾಡ್ಬೋದಾ ಅಥವಾ ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ಬೋದಾ ಅಂತ. ನಿಮ್ಗೆ ಥೆರಪಿ ಕೊಡ್ತಾ ಇರೋರು ಕ್ವಾಲಿಫೈಡ್ ಸ್ಪೀಚ್ ಪೆಥಾಲಜಿಸ್ಟ್, ಆಡಿಯಾಲಜಿಸ್ಟ್ ಆಗಿದ್ರೆ ಅಲ್ಲೇ ಮುಂದುವರಿಸಬಹುದು. ಇಲ್ಲ ಅಂದ್ರೆ ನೀವು ಒಮ್ಮೆ ಕ್ವಾಲಿಫೈಡ್ ಆಡಿಯಾಲಜಿಸ್ಟ್ ಅಂಡ್ ಸ್ಪೀಚ್ ಪೆಥಾಲಜಿಸ್ಟ್ ಯಾರ ಹತ್ರನಾದ್ರೂ ಕೂಡ ಅವರ ಸಂಪರ್ಕ ಮಾಡಿ ಅವ್ರ ಸಲಹೆ ಪಡೆದುಕೊಳ್ಳಿ. ಥ್ಯಾಂಕ್ ಯು ಚನ್ನಕೇಶವ ಅವರೇ, ಕರೆ ಮಾಡೋದಕ್ಕಾಗಿ. ನರೇಶ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನರೇಶ್ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಬಹುದು, ಡಾಕ್ಟರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ನನ್ನ ತಮ್ಮ ಸರ್, ಅವರು ಏಜ್ 20 ವರ್ಷ. ಅವ್ರಿಗೆ ಚಿಕನ್ ಪಾಕ್ಸ್ ಒಂದ್ಸರಿ ಬಂದಿತ್ತು. ಹೌದು. ಆ ಚಿಕನ್ ಪಾಕ್ಸ್ ಬಂದ್ಮೇಲೆ ಅವ್ರಿಗೆ ರೈಟ್ ಸೈಡ್ ಕಿವಿ ಬಂದ್ಬಿಟ್ಟು ಏನು ಕೇಳ್ಸಲ್ಲ ಅಂತ ಹೇಳ್ತಾನೆ. ಹೌದಾ? ಜಾಸ್ತಿ ಕಡೆ ಎಲ್ಲ ತೋರಿಸಿದ್ರೆ ತೋರಿಸಿದ್ರೆ ಕೂಡ ಏನು ತೊಂದ್ರೆ ಇಲ್ಲ, ಹೊರಗಡೆ ಏನೋ ತೊಂದ್ರೆ ಇದೆ, ಅದನ್ನ ಮಾಡ್ಬೇಕು, ನಮ್ಮ ಹತ್ರ ಇಲ್ಲ, ಇನ್ನೊಂದ್ ಹತ್ರ ಹೋಗಿ ಇನ್ನೊಂದ್ ಹಾಸ್ಪಿಟಲ್ ಹೋಗಿ ಅಂತ ತೋರಿಸ್ತಾನೆ ಇದಾರೆ. ಕರೆಕ್ಟ್ ಆಗಿ ಸರಿ ಆಗ್ತಾ ಇಲ್ಲ. ಒಂದು ಕಿವಿ ಮಾತ್ರ ಸಮಸ್ಯೆ ಇದೆಯಾ? ಒಂದು ಕಿವಿ ಮಾತ್ರ ಕೇಳಿಸಲ್ವಾ? ಹೌದು ಸರ್, ರೈಟ್ ಸೈಡ್ ಮಾತ್ರ ಕೇಳಿಸಲ್ಲ, ಲೆಫ್ಟ್ ಸೈಡ್ ಚೆನ್ನಾಗಿದೆ ಸರ್. ಎಲ್ಲಿ ತೋರಿಸಿದ್ದು ನೀವು? ಆಡಿಯಾಲಜಿಸ್ಟ್ ಹತ್ರ ತೋರಿಸಿದಿರಾ, ENT ಸ್ಪೆಷಲಿಸ್ಟ್ ಹತ್ರ ತೋರಿಸಿದಿರಾ? ಸರ್, ಅವ್ರ ತಂದೆ ನಮ್ಮ ಚಿಕ್ಕಪ್ಪ ಮಗ, ನನ್ನ ತಮ್ಮ ಆಕ್ಚುಲಿ ಅವನು. ಅವರು ಅಲ್ಲಿ ಆಂಧ್ರದಲ್ಲೆಲ್ಲ ಈ ಮೆಡಿಕಲ್ ಕಾಲೇಜ್ ಇದೆ, ಅದ್ರಲ್ಲೆಲ್ಲ ತೋರಿಸಿದ್ದಾರೆ. ಸರಿಯಾಗಿಲ್ಲ. ಅದು ಬೆಂಗಳೂರು ನಾನು ಕರ್ಕೊಂಡ್ಬಂದು ತೋರಿಸಬಹುದು. ನೀವು ಆಡಿಯಾಲಜಿಸ್ಟ್ ಹತ್ರ ಹೋಗಿ ಶ್ರವಣ ಪರೀಕ್ಷೆ ಮಾಡ್ಕೊಳ್ಳಿ. ಆಡಿಯೋಗ್ರಾಮ್ ಅಂತ ಮಾಡ್ತಾರೆ. ಮತ್ತೆ ಇನ್ನೂ ಕೆಲವು ಟೆಸ್ಟ್ಗಳನ್ನು ಕೂಡ ಮಾಡಬೇಕಾಗತ್ತೆ. ಅದನ್ನ ಮಾಡೋದ್ರಿಂದ ಒಂದು ಕಿವಿನಲ್ಲಿ ಸಮಸ್ಯೆ ಇರೋದು ನರ ದೌರ್ಬಲ್ಯಕ್ಕೆ ಸಂಬಂಧಪಟ್ಟಿದ್ದ,
ಇಲ್ಲ ಚಿಕಿತ್ಸೆಯಿಂದ ಗುಣಪಡಿಸಬಹುದಾದಂತ ಸಮಸ್ಯೆನ ಅಂತ ತಿಳಿದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನೀವು ಆಡಿಯೋಮೆಟ್ರಿ ಮಾಡಿಸಿ ಆಡಿಯೋಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡಿ. ಥ್ಯಾಂಕ್ ಯು ನರೇಶ್ ಅವರೇ ಕರೆ ಮಾಡೋದಕ್ಕಾಗಿ. ಆಗ್ಲೇ ಡಾಕ್ಟರ್ ಹೇಳಿದಾಗೆ ಸೊ ಈ ಹಿಯರಿಂಗ್ ಪ್ರಾಬ್ಲಮ್ ಉಂಟಾಗೋದಕ್ಕೆ ಕಾರಣಗಳು ಹಲವಾರಿರುತ್ತೆ, ಜೊತೆಗೆ ಅದಕ್ಕೆ ಪರಿಹಾರ ಅನ್ನೋದು ಕೂಡ ಇದೆ ಅಂತ ಹೇಳ್ತಾ ಇದ್ರೆ, ಜೊತೆಗೆ ನಾಯಕ್ ಹಿಯರಿಂಗ್ ಕ್ಲಿನಿಕ್ ನಲ್ಲಿ ಯಾವ ರೀತಿಯ ಒಂದು ಪರಿಹಾರವನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಇದು ಎಲ್ಲದ್ರ ಬಗ್ಗೆ ನಿಮ್ಮಿಂದ ಕೇಳಿ ಮಾಹಿತಿಯನ್ನ ಪಡಿತೀನಿ. ಅದಕ್ಕೂ ಮೊದಲು ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಏ ದಡ್ ನನ್ ಮಗನೇ, ಕರೆಂಟ್ ಬಿಲ್ ನೋಡು 1100 ರೂಪಾಯಿ ಬಂದಿದೆ. ಲೈಟ್ ಆಫ್ ಮಾಡಲ್ಲ, ಇಡೀ ದಿನ ಎಸಿ ಆನ್ ಇರುತ್ತೆ. ಇರ್ರೆಸ್ಪಾನ್ಸಿಬಲ್ ಬಿಲ್. ಅಪ್ಪ ಫೋನ್ ಪೇ ಆಪ್ ನಲ್ಲಿ ಬಿಲ್ ಕಟ್ಟಿದ್ದೆ, ಕ್ಯಾಶ್ ಬ್ಯಾಕ್ ಕೂಡ ಸಿಕ್ತು. ಈಗ್ಲಾದ್ರೂ ಆಡ್ಲಾ? ಫೋನ್ ಪೇ ಆಪ್ ಮೂಲಕ ಪಾವತಿಸಿ, ಸ್ಕ್ರಾಚ್ ಮಾಡಿ ಮತ್ತು ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಫೋನ್ ಪೇ. Men will be men. Seagram Zimpido through super hits music CDs. ನೀವು ನಮ್ಗೆ ತುಂಬಾ ಸ್ಪೆಷಲ್, ಅದಕ್ಕಾಗಿ ಏರ್ಟೆಲ್ ಥ್ಯಾಂಕ್ಸ್. ಅದಕ್ಕೆ ಈಗ Zee5 ನ ಶೋಸ್ ಮತ್ತು ಮೂವೀಸ್ ಪೂರ್ತಿ ಫ್ರೀ ಕೇವಲ ನಿಮ್ಗಾಗಿ ನಮ್ಮ ವತಿಯಿಂದ. ಒಂದ್ ವೇಳೆ ನೀವು ಏರ್ಟೆಲ್ ನಲ್ಲಿ ಇಲ್ದಿದ್ರೆ ಯಾಕೆ ಯೋಚಿಸುತ್ತಿದ್ದೀರಾ? ಇವತ್ತಿನಿಂದ ಕೇವಲ ಪೇ ಮಾಡುವ ಟೈಮ್ ಓವರ್. ಈಗ ಅಮೆಜಾನ್ ಪೇ ಇಂದ ಹಣದ ಮೌಲ್ಯ ಹೆಚ್ಚಿಸುವ ಟೈಮ್ ಬಂದಿದೆ. ಈಗ ಕರೆಂಟ್ ಬಿಲ್ ನ ಟೆನ್ಷನ್ ಮರೆತು ಮಧ್ಯಾಹ್ನವು ಎಸಿ ಆನ್ ಮಾಡುವ ಟೈಮ್ ಬಂದಿದೆ. ಅಪ್ಪಾ ದಿನದಲ್ಲೂ ಎಸಿ? ಅರೆ ಫ್ರಂಟ್ ರೋ ಮರ್ತ್ ಬಿಡ್ರಿ. ಎಲ್ಲಿ? ರಿಕ್ಲೈನರ್ ಸೀಟ್ಗೆ ಹೋಗುವ ಟೈಮ್ ಬಂದಿದೆ. ಯಾಕೆಂದ್ರೆ ಅಮೆಜಾನ್ ಪೇ ಇಂದ ದೊಡ್ಡ ಕ್ಯಾಶ್ ಬ್ಯಾಕ್ ಗಳಿಸೋ ಟೈಮ್ ಬಂದಿದೆ. ಸೊ ಈಗ ನಿಮ್ಮ ಶಾಪಿಂಗ್ ಇರ್ಲಿ, ಬಿಲ್ ಪೇಮೆಂಟ್ಸ್ ಅಥವಾ ನೆಚ್ಚಿನ ಆಪ್, ಬನ್ನಿ ನಿಮ್ಮ ಅಮೆಜಾನ್ ಆಪ್ ನಲ್ಲಿ ಮತ್ತು ಉಪಯೋಗಿಸಿ ಅಮೆಜಾನ್ ಪೇ. ಅಮೆಜಾನ್ ಪೇ ಈಗ ಹಣದ ಮೌಲ್ಯ ಹೆಚ್ಚಾಗಲಿದೆ. ಘಡಿ ಡಿಟರ್ಜೆಂಟ್ ನಂಬಿದ್ದು ಒಂದೇ. ಇಷ್ಟವಾಗಿ ಕಷ್ಟಪಡುತ್ತಾ ಆಧುನಿಕ ರಿಸರ್ಚ್ ಅನ್ನು ಬಳಸುತ್ತಾ ಘಡಿ ತನ್ನನ್ನು ಬೆಟರ್ ಮಾಡಿಕೊಂಡಿದೆ, ನಿಮ್ಮ ವಿಶ್ವಾಸವನ್ನು ಗೆದ್ದಿದೆ. ಆದ್ರೆ ನೀವು ನಂಬೇಡಿ, ಮೊದಲು ಬಳಸಿ ನೋಡಿ. ಮಹಾಶಕ್ತಿಶಾಲಿ ಘಡಿ ಡಿಟರ್ಜೆಂಟ್. ಟಿ ಸುಬ್ಬರಾಮರೆಡ್ಡಿ ఆధ్వర్యంలో ద బిగ్గెస్ట్ ఫిల్మ్ ఈవెంట్ ఎవర్. THR TV9 National Film Awards coming soon. ಬ್ರೇಕ್ನ ನಂತರ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಹುಟ್ಟಿನಿಂದ ಕಿವುಡುತನ ಸಮಸ್ಯೆ ಅನ್ನೋದು ಬಂತು ಅಂತಂದ್ರೆ ಅದು ಒಂದು ರೀತಿಯ ಕ್ಯಾಟಗರಿ ಅಂತ ಹೇಳ್ಬೋದು. ಅವರಿಗೆ ಶಬ್ದ ಅಂತಂದ್ರೆ ಏನು ಅನ್ನೋದೇ ಅರಿವಿರೋದಿಲ್ಲ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಅಪಘಾತ ಆಗಿನೋ ಅಥವಾ ಯಾವುದೋ ಒಂದು ಅಹಿತಕರ ಘಟನೆ ಆಗಿನೋ ಕೆಲವೊಬ್ಬರಿಗೆ ಕಿವಿ ಹೋಗ್ಬಿಡತ್ತೆ. ಸೊ ಅವರಿಗೆ ಜೀವನ ಇನ್ನೂ ದುಸ್ತರ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಮೊದ್ಲಿನ ಪ್ರಪಂಚ ಹೇಗಿತ್ತು ಅಂತ ಅವ್ರಿಗೆ ಗೊತ್ತಿರತ್ತೆ. ಶಬ್ದ ಅಂತಂದ್ರೆ ಏನು, ಮ್ಯೂಸಿಕ್ ಅಂತಂದ್ರೆ ಏನು, ಗದ್ಲ ಅಂತ ಏನು, ಇದೆಲ್ಲದ್ರ ಪರಿಜ್ಞಾನ ಇರುತ್ತೆ. ಸಡನ್ ಆಗಿ ಆ ಸೈಲೆನ್ಸ್ ಅನ್ನೋದು ಉಂಟಾಗ್ಬಿಡ್ತು ಅಂತಂದ್ರೆ ಅವ್ರಿಗೆ ಜೀವನ ಅನ್ನೋದು ಇನ್ನೂ ಕಷ್ಟ ಆಗುತ್ತೆ. ಮಾನಸಿಕವಾಗಿ ಒಂಥರ ಹೋಗ್ಬಿಟ್ಟಿರ್ತಾರೆ. ಸೊ ಅಂಥವರಿಗೆ ಮಾನಸಿಕ ಧೈರ್ಯದ ಜೊತೆಗೆ ಮತ್ತೆ ನಿಮ್ಗೆ ಕಿವಿ ಕೇಳಿಸುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಕನ್ವೆ ಮಾಡೋದು ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಮಾತಾಡೋದಾದ್ರೆ, ಈ ಕಿವಿ ಕೇಳದಕ್ಕಾಗದೇ ಇರೋದು ನಾವು ಮಕ್ಕಳಲ್ಲಿ ಅಥವಾ ವಯಸ್ಸಾದವರಲ್ಲಿ ಮಾತ್ರ ಅಂತ ಅನ್ಕೊಂಡಿದ್ದೀವಿ. ಅದು ತಪ್ಪು ಕಲ್ಪನೆ. ನೀವು ಹೇಳಿದ ಹಾಗೆ ಕಿವುಡುತನ ಅಥವಾ ಶ್ರವಣ ನ್ಯೂನ್ಯತೆ ಅನ್ನೋದು ಯಾವ ವಯಸ್ಸಿನಲ್ಲಿ ಯಾರಿಗೆ ಬೇಕಾದ್ರೂ ಬರ್ಬೋದು, ಯಾವ ರೂಪದಲ್ಲ ಬೇಕಾದ್ರೂ ಬರ್ಬೋದು. ಮುಖ್ಯವಾಗಿ ಕಿವಿ ಕೇಳದೆ ಇರೋದಕ್ಕೆ 4-5 ಕಾರಣಗಳಿದೆ. ಒಂದು, ಅಪಘಾತದಿಂದ, ಕಿವಿಗೆ ಬೀಳೋ ಪೆಟ್ಟಿನಿಂದ, ವಯಸ್ಸಿನ ಪ್ರಭಾವದಿಂದ, ನಾವು ಇತ್ತೀಚೆಗೆ ನೋಡ್ತಾ ಇರುವಂತಹ ಶಬ್ದ ಮಾಲಿನ್ಯದಿಂದ ಕೂಡ ಶ್ರವಣ ನ್ಯೂನತೆ ಬರುತ್ತೆ. ಇವನ್ ಓವರ್ ಯೂಸ್ ಆಫ್ ಹೆಡ್ಫೋನ್ಸ್. ಖಂಡಿತ. ಈಗ ನಮ್ಮ ವಿಶ್ವಸಂಸ್ಥೆ ಏನು ಹೇಳುತ್ತೆ ಅಂದ್ರೆ, ಈ ಹೆಡ್ಫೋನ್ ಬಳಸೋರು, ಮೊಬೈಲ್ ಇಂದ ಸಂಗೀತ ಕೇಳೋರು, ಇಂಥವರಲ್ಲಿ 10 ಯುವಕರಲ್ಲಿ ಒಬ್ಬರಿಗೆ ಶ್ರವಣ ಸಮಸ್ಯೆಯ ಒಂದು ಆಘಾತ ಕಾದಿದೆ ಶೀಘ್ರದಲ್ಲೇ ಅಂತ ಹೇಳುತ್ತೆ. ಅಂದ್ರೆ ಸುಮಾರು 1.1 ಬಿಲಿಯನ್ 110 ಕೋಟಿ ಜನ ಇಡೀ ವಿಶ್ವದಲ್ಲಿ ಈ ಸಮಸ್ಯೆಯನ್ನ ಎದುರಿಸ್ತಾರೆ ಇನ್ನು
ಮುಂದಿನ ದಿನಗಳಲ್ಲಿ ಅಂತ ಹೇಳುತ್ತೆ. ಹಾಗೆ ನಿಮ್ಮ ಪ್ರಶ್ನೆಗೆ ಬಂದ್ರೆ, ಆಘಾತದಿಂದ ಕಿವಿ ಕೇಳೋ ಸಮಸ್ಯೆ ಉಂಟಾದ್ರೆ ಅವರನ್ನ ಪರೀಕ್ಷೆ ಮಾಡುವಂತಹ ಸುಸಜ್ಜಿತವಾದ ವ್ಯವಸ್ಥೆ ನಮ್ಮಲ್ಲಿದೆ. ನಾವು ಆಡಿಯೋಮೆಟ್ರಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಕಿವಿ ಪರೀಕ್ಷೆ ಅಂದ್ರೆ ಆಡಿಯೋಮೆಟ್ರಿ ಅಂತ ಅಷ್ಟೇ ಅಂದ್ಕೊಂಡಿದ್ದಾರೆ ಜನ. ಇದರಲ್ಲಿ ಆಡಿಯೋಮೆಟ್ರಿ ಇದೆ, ಮಿಡ್ಲಿಯರ್ ಅನಲೈಸರ್ ಅಂತ ಒಂದಿದೆ, ಆಟೋಕೌಸ್ಟಿಕ್ ಎಮಿಷನ್ ಅಂತ ಒಂದು ಪರೀಕ್ಷೆ ಇದೆ, ಇನ್ನೊಂದು ಬೆರಾ ಅಂತ ಒಂದು ಪರೀಕ್ಷೆ ಇದೆ. ಇದಿಷ್ಟನ್ನು ಮಾಡಿದ್ರೆ ಮಾತ್ರ ಕಿವಿ ಒಳಗಡೆ ಯಾವ ರೀತಿ ಸಮಸ್ಯೆ ಇದೆ, ಗುಣಪಡಿಸಬಹುದಾದಂತಹ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತ ಏನು ಹೇಳ್ತೀವಿ, ಅಥವಾ ಸಂವಾಹಕ ಶ್ರವಣ ಕೊರತೆ, ಹೊರಕಿವಿ ಅಥವಾ ಮಧ್ಯ ಕಿವಿನಲ್ಲಿ ಸಮಸ್ಯೆ ಇದ್ರೆ ಅದನ್ನ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಶಬ್ದ ಪ್ರಸಾರ ಆದಾಗ ಹೊರಗಡೆಯಿಂದ ನಾವು ಕೇಳಿಸ್ಕೊಂಡಂತ ಶಬ್ದ ತಮಟೆ ಕಂಪನವಾಗಿ ಮಧ್ಯ ಕಿವಿ ಪ್ರಸಾರವಾಗಿ ಮಧ್ಯ ಕಿವಿಯಿಂದ ಒಳಕಿವಿಗೆ ಶಬ್ದ ಹೋಗುತ್ತೆ. ಒಳಕಿವಿನಲ್ಲಿ ನರತಂತುಗಳಿವೆ, ಮೆದುಳಿಗೆ ಆ ಹೊರಗಿನಿಂದ ಬರೋ ಶಬ್ದವನ್ನ ಸಾಗಿಸಿ ಮೆದುಳು ಶಬ್ದಕ್ಕೆ ಅರ್ಥ ಕಲ್ಪಿಸೋ ರೀತಿಯಲ್ಲಿ ಈ ವ್ಯವಸ್ಥೆ ಕೆಲಸ ಮಾಡುತ್ತೆ. ಇದೆಲ್ಲ ಕ್ಷಣಾರ್ಧದಲ್ಲಿ 1 ಸೆಕೆಂಡ್ 2 ಸೆಕೆಂಡ್ ಒಳಗಡೆ ಆಗುವಂತ 2 ಮಿಲಿ ಸೆಕೆಂಡ್ ಒಳಗಡೆ ಆಗುವಂತಹ ಕಾರ್ಯ ದಿನನಿತ್ಯ ಆಗ್ತಾನೆ ಇರುತ್ತೆ. ದಿನ 24 ಗಂಟೆ ಕಿವಿಗಳು ಕೆಲಸ ಮಾಡ್ತಾನೆ ಇರ್ತವೆ, ಹೃದಯದಂತೆ ಎಡಬಿಡದೆ ಕೆಲಸ ಮಾಡ್ತಿರ್ತವೆ. ಅಪಘಾತ ಆದಾಗ ನಾವು ಪರೀಕ್ಷೆ ಮಾಡಿದಾಗ ಮಧ್ಯ ಕಿವಿನಲ್ಲಿ ಸಮಸ್ಯೆ ಇದೆಯೇ ಅಥವಾ ಒಳ ಕಿವಿನಲ್ಲಿ ಸರಿ ಮಾಡಲಿಕ್ಕೆ ಅಸಾಧ್ಯವಾದಂತಹ ನರದೋಷ ಇದೆಯಾ ಅಥವಾ ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂತ ಏನು ಹೇಳ್ತೀವಿ, ಇದನ್ನ ಪತ್ತೆ ಮಾಡಿ ಸುಲಭವಾಗಿ ಈ 4 ಪರೀಕ್ಷೆಗಳನ್ನ ಬಳಸಿ ನಮ್ಮ ಅನುಭವಸ್ಥ ಆಡಿಯಾಲಜಿಸ್ಟ್ಗಳು ಸುಲಭವಾಗಿ ಸರಳವಾಗಿ ಹೇಳ್ಬೋದು. ಜೊತೆಗೆ ಡಾಕ್ಟರ್, ಕೆಲವೊಂದು ಸಂದರ್ಭದಲ್ಲಿ ಈ ರೀತಿ ಕಿವುಡುತನ ಏನಾಗುತ್ತೆ ಅದು ವಂಶ ಪಾರಂಪರ್ಯವಾಗಿ ಬಂದಿರೋದು. ಯಾಕೆಂತಂದ್ರೆ ಆ ಜನರೇಷನ್ ಅಲ್ಲಿ ಅಂದ್ರೆ ಸಾಮಾನ್ಯವಾಗಿ ಅದರಲ್ಲೂ ಹೆಣ್ಮಕ್ಳಿಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರ ತಂದೆಗೆ ಅಥವಾ ಅವ್ರದ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರಿಗಾದ್ರೂ ಕಿವಿ ಕೇಳಿಸ್ತಾ ಇಲ್ಲ ಅಂತಂದ್ರೆ, ಇಲ್ಲ ಅವ್ರದ್ದು ರಿಲೇಷನ್ ಅಲ್ಲಿ ಈ ರೀತಿ ಕಿವಿ ಕೇಳಿಸಲ್ವಂತೆ, ಆ ಹೆಣ್ಣನ್ನ ಮನೆಗೆ ತರೋದು ಬೇಡ ಅನ್ನುವಂತಹ ಮಾತುಕತೆ ಅನ್ನೋದು ಕೂಡ ನಡೀತಾ ಇರುತ್ತೆ. ಸೊ ವಂಶ ಪಾರಂಪರ್ಯವಾಗಿ ಕಿವುಡುತನ ಅನ್ನೋದು ಬರೋದು ನಿಜಾನಾ ಅಂತ? ಇಲ್ಲ, ಖಂಡಿತವಾಗಿ ವಂಶ ಪಾರಂಪರ್ಯವಾಗಿ ಬರುವಂತಹ ಶ್ರವಣ ಸಮಸ್ಯೆ 100 ಜನರಲ್ಲಿ ಒಬ್ಬರಿಗಿರಬಹುದು. ಇನ್ನು ಉಳಿದ 99 ಜನಕ್ಕೆ ನಾನು ಆಗ್ಲೇ ಹೇಳಿದಾಗೆ ಹಲವಾರು ಕಾರಣಗಳಿಂದ ಬರಬಹುದು. ಅಲ್ಲದೆ ಇವತ್ತಿಗೂ ಕೂಡ ಜನ ಸಾಮಾಜಿಕ ಕಳಂಕದಿಂದ ಶ್ರವಣ ಸಮಸ್ಯೆನ ನೋಡ್ತಾರೆ. ನಾವು ಡ್ರೈವಿಂಗ್ ಮಾಡುವಾಗ ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೋಗ್ತೀವಿ. ಇವತ್ತಿಗೂ ಯಾರೂ ಕೂಡ ಕಿವಿಗೆ ಶಬ್ದ ಮಾಲಿನ್ಯ ತಡೆಗಟ್ಟೋದಕ್ಕೆ ಕಿವಿ ಪ್ಲಗ್ಸ್ ಹಾಕೊಂಡ್ರೆ ಯಾರೂ ಕೇಳಿಲ್ಲ ನಾನು. ಅಂದ್ರೆ ಕಿವಿಗೆ ಮಿಷನ್ ಹಾಕಿದ ತಕ್ಷಣ ಅವರಲ್ಲಿ ಏನೋ ಒಂದು ಕಳಂಕ, ಅವರು ಯಾವುದೋ ಪಾಪ ಮಾಡಿದ್ದಾರೆ ಅಂತನೋ ಅಥವಾ ಈ ಮಿಷನ್ ಹಾಕೊಂಡ್ರೆ ವಯಸ್ಸಾಯ್ತು ಅಂದ್ಕೊಳ್ತಾನೆ ಅಂತನೋ ಒಂದು ತಪ್ಪು ಅಭಿಪ್ರಾಯ ಇದೆ. ನೀವು ಮತ್ತೊಂದು ಪ್ರಶ್ನೆ ಕೇಳಿದ್ರಿ. ಈಗ ಇತ್ತೀಚೆಗೆ ನಾನು ಒಂದು ಕೇಸ್ ನೋಡಿದೆ. ಒಂದು ಮಗುವನ್ನು ಹುಡುಗಿ, ಬೆಳೆದು ನಿಂತಿರೋ ಹುಡುಗಿ, 19 ವರ್ಷದ ಹುಡುಗಿ, ಅವಳಿಗೆ ಸುಮಾರು 8 ವರ್ಷದಿಂದ ಕಿವಿ ಸಮಸ್ಯೆ ಇದೆ. ಪರೀಕ್ಷೆ ಮಾಡಿಸಿದ್ದಾರೆ, ಓದ್ತಾ ಇದೆ. ಇವಾಗ ಮಗು ಬಂದು ಅಳ್ತಿದೆ. ಏನಕ್ಕೆ ಅಳ್ತಿದೆ? ನನಗೆ ಮಿಷನ್ ಹಾಕೊಳ್ಳಿ ಅಂತ ನಮಗೆ ತಂದೆ ತಾಯಿಗಳು ಒತ್ತಾಯ ಮಾಡ್ತಿದ್ದಾರೆ. ನನ್ನ ಕ್ಲಾಸಲ್ಲಿ ಪಾಠ ಕೇಳಲ್ಲ, ಆದ್ರೆ ನಾನು ವಯಸ್ಸಿಗೆ ಬಂದಿರೋ ಹುಡುಗಿ, ನಾನು ಹಿಯರಿಂಗ್ ಏಡ್ ಹಾಕೊಂಡ್ರೆ ನನ್ನನ್ನು ಯಾರು ಮದುವೆ ಆಗ್ತಾರೆ ಅನ್ನೋ ಪ್ರಶ್ನೆ ಇವಳು ಮುಂದೆ ಇದೆ. ಇದು ಸಮಾಜದ ತಪ್ಪ ಅಥವಾ ಈ ಹುಡುಗಿ ತಪ್ಪ ಅಥವಾ ತಂದೆ ತಾಯಿಗಳ ತಪ್ಪ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದು ನನ್ನ ಅಭಿಪ್ರಾಯದ ಪ್ರಕಾರ ಇದು ಮೂಢನಂಬಿಕೆ. ಇದೆಲ್ಲ ಏನು ಮಿತ್ಸ್ ಅಂತ ಏನು ಹೇಳ್ತೀವಿ, ಮಿಥ್ಯೆಗಳು, ನಂಬಿಕೊಂಡು ತಲಾಂತರಗಳಿಂದ ನಾವು ನಂಬಿಕೊಂಡು ಬಂದಿರುವಂತ ತಪ್ಪು ಕಲ್ಪನೆಗಳು. ದಯವಿಟ್ಟು ಯಾರೂ ಕೂಡ ಶ್ರವಣ ಉಪಕರಣ ಬಳಸೋರನ್ನ ಕೀಳ್ತನದಿಂದ ನೋಡಬೇಡಿ. ಇದು ಯಾವ ಪಾಪದಿಂದ ಬಂದಿರುವಂತ ಸಮಸ್ಯೆ ಅಲ್ಲ. ಇದು ಮುಜುಗರ ಪಟ್ಕೊಳ್ಳುವಂತಹ ಸಮಸ್ಯೆ ಅಲ್ವೇ ಅಲ್ಲ. ಹೇಗೆ ಕಣ್ಣು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಂತಂದ್ರೆ ಸ್ಪೆಕ್ಸ್ ಹಾಕೊಳ್ತೀವಿ ಹಾಗೆ. ಹೌದು, ಹೌದು. ಕೂದಲು ಬೆಳಗಾದ್ರೆ ಬಣ್ಣ ಹಾಕೊಳ್ತೀವಿ, ಕಣ್ಣು ಕಾಣದಿಲ್ಲ ಕನ್ನಡಕ ಹಾಕೊಳ್ತೀವಿ. ಆದ್ರೆ ಕಿವಿ ಕೇಳದೆ ಇದ್ರೆ ಮಿಷನ್ ಹಾಕೊಳ್ಳೋದಕ್ಕೆ ಯಾಕೆ ಮುಜುಗರ ಪಡ್ಬೇಕು? ರೈಟ್ ಡಾಕ್ಟರ್. ಅದ್ರ ಜೊತೆಗೆ ಸೊ ಎಷ್ಟೋ ಜನರಿಗೆ ಈ ಹಿಯರಿಂಗ್ ಏಡ್ ಹಾಕೊಂಡಿದ್ರು ಕೂಡ ನನ್ಗೆ ಟಿವಿಯಲ್ಲಿ ಬರುವಂತಹ ಪ್ರೋಗ್ರಾಮ್ ಕರೆಕ್ಟ್ ಆಗಿ ಕಿವಿಗೆ ಕೇಳಿಸಲ್ಲ, ಫೋನ್ ರಿಸೀವ್ ಮಾಡಿದಾಗ ಆ ಸೈಡ್ ಇಂದ ಮಾತಾಡ್ತಾ ಇರೋದು ಧ್ವನಿ ಸರಿಯಾಗಿ ಕೇಳಿಸಲ್ಲ, ಈ ರೀತಿ ಎಲ್ಲ ಕಂಪ್ಲೇಂಟ್ಸ್ ಇರತ್ತೆ. ಅದಕ್ಕೆ ಏನ್ ಹೇಳ್ತೀರಾ ಅಂತ? ನೀವು ಕೇಳಿದ ಪ್ರಶ್ನೆ ಬಹಳ ಹಿಂದಿನ ಪ್ರಶ್ನೆ. ಇವತ್ತು ನಾವು ಆ ಸಮಸ್ಯೆನ ಬಹಳ ಕಡಿಮೆ ನೋಡ್ತೀವಿ. ಯಾಕೆಂದ್ರೆ ಈಗ ಬಂದಿರುವಂತಹ ಶ್ರವಣ ಸಾಧನಗಳು ಅತ್ಯಾಧುನಿಕವಾದಂಥವು, ಬಹಳ
ವಿಸ್ಮಯಕಾರಿಯಾದ ಕೆಲಸ ಮಾಡೋ ನಾಜೂಕಾಗಿವೆ. ಈ ಕಿವಿ ಮಿಷನ್ ಹಾಕೊಂಡಿದ್ದೀರಿ ಅಂತನೂ ಕೂಡ ಯಾರಿಗೂ ಗೊತ್ತಾಗೋದಿಲ್ಲ, ಗೊತ್ತಾದ್ರೂ ಸಮಸ್ಯೆ ಇಲ್ಲ. ಎರಡನೇದಾಗಿ ಮುಂಚೆ ಎಲ್ಲ ಅನಲಾಗ್ ಹಿಯರಿಂಗ್ ಏಡ್ ಅಂತ ಬರ್ತಿತ್ತು. ಅದನ್ನ ಹಾಕೊಂಡ್ರೆ ಸೌಂಡ್ ಜಾಸ್ತಿ ಮಾಡಿದ್ರೆ ಚೆನ್ನಾಗಿ ಕೇಳಿಸೋದು ಮನೆ ಒಳಗಡೆ, ಹೊರಗಡೆ ಹೋದ್ರೆ ಗದ್ದಲದ್ದು ಕಿರಿಕಿರಿ, ಬ್ಯಾಕ್ಗ್ರೌಂಡ್ ತುಂಬಾ ನಾಯ್ಸ್ ಇರ್ತಿತ್ತು. ಅವನು ಕಡಿಮೆ ಮಾಡ್ಕೊಂಡ್ರೆ ಮಾತು ಕೇಳಿಸಲ್ಲ, ಜಾಸ್ತಿ ಮಾಡ್ಕೊಂಡ್ರೆ ಗದ್ದಲ. ಸೊ ಈ ಸಮಸ್ಯೆ 10 ವರ್ಷದ ಹಿಂದೆ ಇತ್ತು. ಆದ್ರೆ ಇವತ್ತು ಡಿಜಿಟಲ್ ಹಿಯರಿಂಗ್ ಏಡ್ ಅಂತ ಏನ್ ಬಂದಿದೆ, ಆ ಡಿಜಿಟಲ್ ಹಿಯರಿಂಗ್ ಏಡ್ ಬಳಸೋದ್ರಿಂದ ವ್ಯಕ್ತಿ ಮಾತನ್ನ ಯಾವುದೇ ಪರಿಸರದಲ್ಲಿ ಗದ್ದಲವಿರಲಿ, ಗುಂಪಿರಲಿ, ಟಿವಿ ಇರಲಿ, ಫೋನ್ ಇರಲಿ, ಸ್ಪಷ್ಟವಾಗಿ ಸಾಮಾನ್ಯ ಕಿವಿ ಕೇಳುವಂತ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಎಷ್ಟು ಸ್ಪಷ್ಟವಾಗಿ ಕೇಳಿಸ್ಕೋಬಹುದೋ ಅಷ್ಟೇ ಸ್ಪಷ್ಟವಾಗಿ ಕೇಳಿಸ್ಕೋಬಹುದು. ಹಾಗಾಗಿ ಆ ಸಮಸ್ಯೆ ಇವತ್ತು ಫೋನ್ ಆಗ್ಲಿ, ಟಿವಿ ಆಗ್ಲಿ, ಈಗ ಬ್ಲೂಟೂತ್ ಬಂದಿದೆ ನೋಡಿ. ಈ ಬ್ಲೂಟೂತ್ ಅನ್ನ ಹಿಯರಿಂಗ್ ಏಡ್ ಅನ್ನೇ ಬ್ಲೂಟೂತ್ ಆಗಿ ಕನ್ವರ್ಟ್ ಮಾಡಿ ಇವತ್ತು ನಾವು ಫೋನ್ ಆಪ್ ಇಂದನೇ ನಮ್ಗೆ ಯಾವ ಶಬ್ದ ಬೇಕು ಬೇಡ ಅನ್ನೋದನ್ನ ಕಿವಿ ಉಪಕರಣ ಬಳಸೋವನೇ ಚೂಸ್ ಮಾಡ್ಕೋಬಹುದು. ಹಾಗಾಗಿ ಆ ಸಮಸ್ಯೆ ಇವತ್ತಿಲ್ಲ. ಆ ತರ ಸಮಸ್ಯೆ ಇರೋರು ಖಂಡಿತ ನಿಮ್ಮ ಆಡಿಯಾಲಜಿಸ್ಟ್ ಹತ್ರ ಹೋಗಿ ಆ ಶ್ರವಣ ಸಮಸ್ಯೆಗೆ ಟಿವಿ ಆಗ್ಲಿ, ಫೋನ್ ಆಗ್ಲಿ, ಅಥವಾ ನೀವು ಮೀಟಿಂಗ್ ಅಲ್ಲಿ ಸಭೆ ಸಮಾರಂಭಗಳು ಕೂಡ ಸ್ಪಷ್ಟವಾಗಿ ಕೇಳೋ ರೀತಿಯಂತ ಹೊಸ ತಂತ್ರಜ್ಞಾನ ಆವಿಷ್ಕಾರದ ಉಪಕರಣಗಳು ಇವತ್ತು ಬಳಕೆಯಲ್ಲಿದ್ದಾವೆ. ಎಷ್ಟೋ ಸಾವಿರಾರು ಜನ, ಲಕ್ಷಾಂತರ ಜನ ಇದನ್ನು ಬಳಸಿ ಸಂತೋಷ ಪಡ್ತಿದ್ದಾರೆ, ಜೀವನವನ್ನ ಸುಗಮವಾಗಿ ಜೀವನದಲ್ಲಿ ಬಾಳ್ತಿದ್ದಾರೆ. ರೈಟ್ ಡಾಕ್ಟರ್. ಅದ್ರ ಜೊತೆಗೆ ಪ್ರತಿಯೊಬ್ಬ ವೈದ್ಯನ ಅವನ ಕರಿಯರ್ ಅಲ್ಲಿ ಕೂಡ ಸೊ ಈ ಕೇಸನ್ನ ನಾನು ಮರೆಯಕ್ಕಾಗಲ್ಲ ಅನ್ನುವಂದಷ್ಟು ಕೇಸ್ ಇರುತ್ತೆ, ಚಾಲೆಂಜಿಂಗ್ ಅನ್ನುವಂತಹ ಒಂದಷ್ಟು ಟಾಸ್ಕ್ಸ್ ಕೂಡ ಪರ್ಫಾರ್ಮ್ ಮಾಡಿರ್ತಾರೆ. ಆ ರೀತಿ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವೆಲ್ಲ ಕೇಸ್ಗಳು ಇನ್ನೂ ಕೂಡ ನಿಮ್ಗೆ ಇದನ್ನ ಮರೆಯಕ್ ಆಗಲ್ಲ ಅಂತ ನೀವು ಕೋಟ್ ಮಾಡಿ ಹೇಳ್ಬೋದಾ? ನಾನು ಬೆಂಗಳೂರಿನಲ್ಲಿ ಸುಮಾರು 30 ವರ್ಷದ ಹಿಂದೆ ಬಂದು ಇಲ್ಲಿ ಕ್ಲಿನಿಕ್ ಓಪನ್ ಮಾಡಿದಾಗ ಅವತ್ತಿನಿಂದ ಇವತ್ತಿನವರೆಗೆ ಸಾವಿರಾರು ಕೇಸ್ಗಳನ್ನು, ಆ ಥರದ ಕೇಸ್ಗಳನ್ನು ನೋಡಿದ್ದೀನಿ. ಒಂದು ನನಗೆ ಜ್ಞಾಪಕ ಬರ್ತಾ ಇರೋದು ಅಂತಂದ್ರೆ ಸುಮಾರು 20 ವರ್ಷದ ಹಿಂದೆ ಇರ್ಬೋದು. ಒಬ್ರು ಬಂದ್ರು, ಬೆಳಿಗ್ಗೆ 10 ಗಂಟೆಗೆ ಬಂದಂತ ವ್ಯಕ್ತಿಗೆ ಆವತ್ತು ಡಿಜಿಟಲ್ ಉಪಕರಣ ಆಗ್ತಾನೆ ಬಂದಿತ್ತು. ಬೆಳಿಗ್ಗೆ 10 ಗಂಟೆ ಬಂದವರು ರಾತ್ರಿ 9 ಗಂಟೆ ಆಗೋವರೆಗೂ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಹಿಯರಿಂಗ್ ಏಡ್ ಅಷ್ಟು ಚೆನ್ನಾಗಿ ಡೆವಲಪ್ ಆಗಿರ್ಲಿಲ್ಲ. ಅವಾಗ ತಾನೇ ಹೊಸ ಇನ್ಸ್ಟ್ರೂಮೆಂಟ್ ಬಂದಿತ್ತು. ರಾತ್ರಿ 9 ಗಂಟೆಗೆ ಗೊತ್ತಾಯ್ತು ಇವನಿಗೆ ಈ ಡಿಜಿಟಲ್ ಹಿಯರಿಂಗ್ ಏಡ್ ಹಾಕೊಂಡ್ರೆ ಈ ಶಬ್ದ ಎಲ್ಲ ಕಡಿಮೆ ಆಗುತ್ತೆ, ಮಾತು ಸ್ಪಷ್ಟವಾಗಿ ಕೇಳಿಸುತ್ತೆ ಅನ್ನೋದನ್ನ ಅವತ್ತು ಗೊತ್ತಾಯ್ತು. ಎರಡನೇ ಕೇಸ್ ಅಂದ್ರೆ, ನೀವು ಆಗ್ಲೇ ಒಂದು ಪ್ರಶ್ನೆ ಕೇಳಿದ್ರಿ, ಹಿಯರಿಂಗ್ ಏಡ್ ಹಾಕೊಳ್ಳೋದಕ್ಕೆ ಜನ ಮುಜುಗರ ಪಡ್ತಾರೆ ಅಂತ ಹೇಳಿ. 70 ವರ್ಷದ ಒಬ್ಬ ವ್ಯಕ್ತಿ 10 ವರ್ಷದ ಹಿಂದೆ ಬಂದ್ರು. ಅವ್ರಿಗೆ ಕಿವಿ ಕೇಳಿಸ್ತಿರ್ಲಿಲ್ಲ. ಮಿಷಿನ್ ಹಾಕೊಳ್ಳಿ ಅಂದ್ರೆ, ಕಾಣಿಸುತ್ತೆ, ನಾನು ಮಿಷಿನ್ ಬೇಡ, ದೊಡ್ಡದ್ ಬೇಡ, ಸಣ್ಣದ್ ಬೇಕು ಅಂತ ಬಂದ್ರು. ಹಾಕ್ಲಿಲ್ಲ ಅವರು. 2 ವರ್ಷ ಆದ್ಮೇಲೆ ಮತ್ತೆ ಬಂದಾಗ ಇನ್ನೂ ಸಮಸ್ಯೆ ಇನ್ನೂ ತೀವ್ರ ಆಗಿತ್ತು. ಅವ್ರಿಗೆ ಸಣ್ಣದ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅದು ಸ್ವಲ್ಪ ಕಾಣಿಸ್ತಾ ಇತ್ತು. ಅಲ್ಲ, ಅಷ್ಟು ಕಾಣಿಸೋದು ಬೇಡ, ಏನೂ ಯಾರಿಗೂ ಕಾಣಿಸೋದು ಬೇಡ ಅಂತ ಇನ್ಸ್ಟ್ರೂಮೆಂಟ್ ಹಾಕಿ ಅಂತ ಆವಾಗ್ಲೂ ತಗೊಳ್ಳಿಲ್ಲ. ಮತ್ತೆ 2 ವರ್ಷ ಬಿಟ್ಟು ಬಂದ್ರು. ಆವಾಗ ಪೂರ್ತಿ ಕಿವಿ ಕೇಳದಾಗಿ ಯಾವ ಮಿಷನ್ ಹಾಕಿದ್ರು ಕೂಡ ಅವ್ರಿಗೆ ಅನುಕೂಲ ಆಗ್ತಾ ಇರ್ಲಿಲ್ಲ. ಅದು ನನ್ನ ಜ್ಞಾಪಕದಲ್ಲಿ ಉಳಿದಿರುವಂತ. ರೈಟ್ ಡಾಕ್ಟರ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರವಣ ದೋಷಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇನ್ನು ನಿಮ್ಗೆ ಸಹ ಕಿವುಡುತನಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ, ವೈದ್ಯರನ್ನ ಭೇಟಿಯಾಗೋಕೆ ಎದುರು ನೋಡ್ತಿದ್ದೀರಾ ಅಂತಾದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ವಿಳಾಸ ಹೇಗಿದೆ: ನಾಯಕ್ಸ್ ಹಿಯರಿಂಗ್ ಕೇರ್ ಕ್ಲಿನಿಕ್, 1/1 12th ಕ್ರಾಸ್ ವಿಲ್ಸನ್ ಗಾರ್ಡನ್, ಬೆಂಗಳೂರು 560025. ದೂರವಾಣಿ ಸಂಖ್ಯೆ 08022237703 ಅಥವಾ 9845058544 ಅಥವಾ 9845080793. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.